ನಮಸ್ಕಾರ ವೀಕ್ಷಕರೇ, ವಿ1 ನ್ಯೂಸ್ಗೆ ಸ್ವಾಗತ. ಇದು ಸುದ್ದಿಗಳ ಡಬ್ಬಿ. ಕಡಲ ತೀರದ ಜಿಲ್ಲೆಗಳಲ್ಲಿ ಕಡಲ್ಕೊರೆತ ಶಾಶ್ವತವಾಗಿ ತಪ್ಪಿಸಲು ಸರ್ಕಾರ ಕಾರ್ಯಯೋಜನೆ ರೂಪಿಸಲಿದೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಉಡುಪಿ ಜಿಲ್ಲೆಯ ಕಾಪುವಿನಲ್ಲಿ ತಿಳಿಸಿದರು. ಇಲ್ಲಿಯ ಸಮೀಪದ ಮುಳೂರು ಬೀಚ್ ಪ್ರದೇಶಕ್ಕೆ ಅಧಿಕಾರಿಗಳ ಸಹಿತ ತೆರಳಿ ಕಡಲ್ಕೊರೆತ ವೀಕ್ಷಿಸಿದರು. ಇದೊಂದು ದೊಡ್ಡ ಸಮಸ್ಯೆ ಆಗಿದ್ದು, ಇದಕ್ಕೆ ಪ್ರತಿ ವರ್ಷ ತಾತ್ಕಾಲಿಕ ಪರಿಹಾರ ಸಿಗುತ್ತಿದೆಯೇ ಹೊರತು ಶಾಶ್ವತ ಕ್ರಮ ಕೈಗೊಳ್ಳಲಾಗಿಲ್ಲ. ಅದಕ್ಕಾಗಿ ಮದ್ರಾಸ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನವರು ಒಂದು ವರದಿ ನೀಡಿದ್ದು ಅದನ್ನು ಪರಿಶೀಲಿಸಲಾಗಿದೆ ಎಂದು ಹೇಳಿದರು. ಕೇಂದ್ರದಿಂದ ರಾಜ್ಯಕ್ಕೆ ರಸಗೊಬ್ಬರ ಸಮರ್ಪಕವಾಗಿ ಬಂದಿಲ್ಲ. ಇದರಿಂದ ರಾಜ್ಯದ ರೈತರಿಗೆ ಸಮಸ್ಯೆ ಆಗಿದೆ ಎಂದು ಅವರು ತಿಳಿಸಿದರು. 2-3 ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಅನ್ನ ಕನ್ಸಲ್ಟ್ ಮಾಡಬೇಕು. ಅದರ ಆಧಾರದ ಮೇಲೆ ನಾವು ಒಬ್ಬ ಜನರಲ್ ಅಡ್ಮಿನಿಸ್ಟ್ರೇಟರ್ ಆಗಿ ನಾವು ತೀರ್ಮಾನ ಮಾಡಬಹುದು ಯಾರ್ದು ಸಜೆಷನ್ ಸೂಕ್ತ ಅಂತ ಅನುಷ್ಠಾನಕ್ಕೆ ತರುವಂತದ್ದು ಮಾಡ್ತೇವೆ. ಹಿಂದೆ ಅವರು ಏನ್ ಮಾಡಿದ್ದಾರೆ ಬಿಟ್ಟಿದ್ದಾರೆ ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ನಾವು ಹೇಳ್ತಾ ಇದ್ದೇವೆ 300 ಕೋಟಿ ರೂಪಾಯಿ ಮಾಡ್ಬೇಕು ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಮ್ಮ ಸರ್ಕಾರ ಇದಕ್ಕೀಗ ನೀವು ವೈಜ್ಞಾನಿಕವಾಗಿ ಏನಾದ್ರು ಸಮೀಕ್ಷೆ ಇಂಥದ್ದೇನಾದ್ರು ಮುಂದೆನೆ ಅವರು ವಿವರಣೆ ಕೊಟ್ಟಿದ್ದಾರೆ. ಮದ್ರಾಸ್ ನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅವರು ಕೆಲವು ಶಿಫಾರಸುಗಳನ್ನ ಕೊಟ್ಟಿದ್ದಾರೆ. ಈಗ ಕಲ್ಲು ಹಾಕುವಂತಾದ್ರೆ 100 ಮೀಟರ್ಗೆ 1.5 ಕೋಟಿಯಷ್ಟು ಆಗತ್ತೆ. ಈಗ ಅವರು ಕೊಟ್ಟಿರೋ ಸಜೆಷನ್ ನೋಡಿದ್ರೆ 100 ಮೀಟರ್ಗೆ 15 ಕೋಟಿ ಆಗತ್ತೆ. ಇದನ್ನು ಕೂಡ ನಾವು ಸಾಧಕ ಬಾಧಕ ನೋಡ್ಬೇಕು. ಖರ್ಚು ಮಾಡುವಾಗ ಇಷ್ಟು ಅದರ ರಿಸಲ್ಟ್ ಏನು, ರಿಸಲ್ಟ್ ಗೆ ತಕ್ಕ ಹಾಗೆ ಖರ್ಚು ಮಾಡುವಂತದ್ದು ಎಲ್ಲ ಇರುತ್ತೆ. ಸೊ ಅವರು ಹೇಳ್ತಾ ಇದ್ದಾರೆ ಮೆಡ್ರಾಸ್ ನ IIT ಅವರು ಕೆಲವು ರೆಕಮೆಂಡೇಶನ್ ಕೊಟ್ಟಿದ್ದಾರೆ ಅಂತ. ನಾನು ಕೂಡ ಅದು IIT ಅವರು ಇರ್ಬೋದು ಅಥವಾ ಗವರ್ಮೆಂಟ್ ಆಫ್ ಇಂಡಿಯಾ ಏಜೆನ್ಸೀಸ್ ಇರ್ಬೋದು, ಟೆಕ್ನಿಕಲಿ ಯಾರು ಎಕ್ಸ್ಪರ್ಟ್ಸ್ ಇದ್ದಾರೆ ಅವ್ರನ್ನ ಕರೆಸಿ ಮಾತಾಡ್ತೇವೆ. ಅದರ ಆಧಾರದ ಮೇಲೆ ತೀರ್ಮಾನ ಮಾಡ್ತೇವೆ. ಯೂರಿಯಾ ಕೇಂದ್ರ ಸರ್ಕಾರದವರು ಈ ವರ್ಷ ರಾಜ್ಯದಲ್ಲಿ ಏನು ಅವಶ್ಯಕತೆ ಇದೆ, ಅವಶ್ಯಕತೆಗೆ ತಕ್ಕ ಹಾಗೆ ನಮ್ಗೆ ಯೂರಿಯಾ ಬಂದಿಲ್ಲ. ಇನ್ನೂ 15-20% ಕೇಂದ್ರದಿಂದ ನಮಗೆ ಬರಬೇಕಾಗಿದೆ. ಈ ವರ್ಷ ರಾಜ್ಯದ ಕೆಲವು ಭಾಗದಲ್ಲಿ ವಾಡಿಕೆಗಿಂತ ಮೊದಲು ಮಳೆ ಆಗಿರುವುದರಿಂದ ಬಿತ್ತನೆನೂ ಕೂಡ ವಾಡಿಕೆಗೆ ಮೊದಲೇ ಕೆಲವು ಜಿಲ್ಲೆಗಳಲ್ಲಿ ಆಗಿದೆ. ಈ ಎಲ್ಲಾ ವರದಿಯನ್ನ ನಾವು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ. ಅವರಿಂದ ನಮ್ಗೆ ಇನ್ನೂ ಒಂದು 20% ಯೂರಿಯಾ ಬರಬೇಕಾಗಿದೆ. ಪತ್ರನೂ ಬರೆದಿದ್ದೇವೆ ರಾಜ್ಯ ಸರ್ಕಾರದಿಂದ. ಕೇಂದ್ರದ ಮಂತ್ರಿಗಳು ಕರ್ನಾಟಕದಿಂದ ಆಯ್ಕೆ ಆಗಿರೋರು ಅವರೆಲ್ಲರಿಗೂ ಪತ್ರ ಬರೆದು ಮನವಿ ಮಾಡಿದ್ದೇವೆ. ನಾವು ರಾಜ್ಯಕ್ಕೆ ಇನ್ನೂ 20% ಹೆಚ್ಚು ಯೂರಿಯಾ ಬೇಕಾಗಿದೆ, ಇದನ್ನ ಒದಗಿಸಿಕೊಡ್ಬೇಕು ಅಂತ. ಆದ್ರೆ ಇಲ್ಲಿಯವರೆಗೂ ಕೂಡ ಕೇಂದ್ರದ ರಾಜ್ಯದಿಂದ ಮಂತ್ರಿ ಆಗಿರುವವರಾಗ್ಲಿ ಕೇಂದ್ರದಲ್ಲಿ ಅಥವಾ ಕೇಂದ್ರ ಸರ್ಕಾರ ಆಗ್ಲಿ ನಮ್ಮ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿಲ್ಲ. ಇರುವಂತ ಯೂರಿಯಾದಲ್ಲಿ ಆದಷ್ಟು ನಮ್ಮ DC-ಗಳು, SP-ಗಳು, ಪೊಲೀಸ್ ಆಫೀಸರ್ಸ್ ಎಲ್ಲರೂ ಸೇರಿ ಇರುವ ಯೂರಿಯಾನ ವಿತರಣೆ ಮಾಡ್ತಕ್ಕಂತ ಅದನ್ನ ಆದಷ್ಟು ಜವಾಬ್ದಾರಿಯಿಂದ ನಾವು ಮಾಡ್ತಾ ಇದ್ದೇವೆ. ಆದ್ರೆ ರಾಜ್ಯದ ಪರವಾಗಿ ನಾನು ಆಗ್ರಹ ಮಾಡ್ತಾ ಇದ್ದೇನೆ ಕೇಂದ್ರ ಸರ್ಕಾರಕ್ಕೆ, ನಾವು ಬೇಡಿಕೆ ಸಲ್ಲಿಸಿರುವ ಇನ್ನೂ ಒಂದು 20% ಯೂರಿಯಾವನ್ನ ಕೊಡಬೇಕು ಅಂತ ನಾನು ಆಗ್ರಹ ಮಾಡ್ತಾ ಇದ್ದೇನೆ.